ಮೊನ್ನೆ MP ಚುನಾವಣೆಯ ಎಣಿಕೆಯ ಸಮಯದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ರು. ಅದನ್ನು ವಿರೋಧ ಮಾಡಿ ಇನ್ನೂವರೆಗೆ ಬಂಧನ ಆಗಿಲ್ಲ, ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇನೆ ಈ ರೀತಿಯ ಪ್ರಕ್ರಿಯೆಗಳೇ ನಡೀತಾ ಇದ್ದಾವೆ. ಯಾಕೆ ಅಂತನೋ ಕಾಂಗ್ರೆಸ್ನವರು ಯೋಚನೆ ಮಾಡಬೇಕು. ಸೊ ಕಾಂಗ್ರೆಸ್ ಬಂದ ತಕ್ಷಣನೇ ಇವೆಲ್ಲ ಇವತ್ತು ಪುಂಡಾಟಿಕೆ ನಡೀತಾ ಇದೆ. ಸೊ ಇದನ್ನ ಈಗ ನಾನು ಕೇಳಿದ ಪ್ರಕಾರ ಬೆಳಗಾವಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥದ್ದು ಇವತ್ತು ಯಾರು ಹೇಳಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾರೆ. ಸೊ ಇದು ಇನ್ನೂ ಮುಂದುವರಿಯೋದು, ಇದು ಮೊದಲೇದಲ್ಲ ಕೊನೆಯದಲ್ಲ, ಇನ್ನೂ ಮುಂದುವರಿಯೋದು. ಸೊ ಎಲ್ಲಿವರೆಗೆ ಕಾನೂನು ಕೂಡಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಲ್ಲೋ ಅಲ್ಲಿವರೆಗೆ ಈ ರೀತಿಯ ಪಾಕಿಸ್ತಾನದ ಮೂರ್ಖತನ, ಪಾಕಿಸ್ತಾನದ ಹುಚ್ಚು, ಪಾಕಿಸ್ತಾನ ಅಂತನೋ ಒಂದು ಬೀದಿ ಭಿಕಾರಿ ಆಗಿದೆ, ಭಿಕಾರ್ ಚೋಟ್ ಆಗಿದೆ. ಅಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಈ ಭಾರತೀಯ ಮುಸ್ಲಿಮರಿಗೆ ಯೋಚನೆ ಮಾಡಬೇಕು. ನೀವು ಯಾರ್ದು ಅನ್ನ ತಿಂತಾ ಇದ್ರಿ, ಎಲ್ಲಿ ಹುಟ್ಟಿದಿರಿ, ಎಲ್ಲಿ ಫೆಸಿಲಿಟೀಸ್ ತಗೊಳ್ತಾ ಇದ್ದೀರಿ, ಪಾಕಿಸ್ತಾನದ ಹೇಲ್ ತಿಂತಾ ಇದ್ದೀರಿ ನೀವು. ಏನು ಪಾಕಿಸ್ತಾನ ಏನಿದೆ ಅಂತ ಅನ್ನೋದು ಒಂದ್ಸಲ ಹೋಗಿ ಬನ್ನಿ, ಅಲ್ಲಿ ಗೊತ್ತಾಗತ್ತೆ ನಿಮಗೆ. ಭಿಕಾರಿ ಆಗಿದೆ, ಭಿಕಾರ್ ಚೋಟ್ ಆಗಿದೆ. ತಿನ್ನಕ್ ಕೂಳಿಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಇದ್ದಂತ ಮುಸ್ಲಿಮರ ಆನಂದವಾಗಿ ನಾವು ಬದುಕೋದು ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವರಿಗೆ ನಾನು ಹೇಳ್ತೀನಿ, ಶೂಟ್ ಅಟ್ ಸೈಟ್, ಗುಂಡೊಡಿರಿ, ಅರೆಸ್ಟ್ ಆಗಿ ಮಾಡ್ತಾರೆ ಅವರನ್ನ. ಪಾಕಿಸ್ತಾನ್ ಅಂತಂದ್ರೆ ಇಸ್ಲಾಂ ಜಿಂದಾಬಾದ್ ಅಂತ ಹೇಳಿದಾಗೆ, ಇಸ್ಲಾಂ ಅಂದ್ರೆ ಕ್ಯಾನ್ಸರ್ ಇದ್ದಾಗ, ದೇಶದ್ರೋಹಿ ಅನ್ನುವಂತ ಒಂದು ಕ್ಯಾನ್ಸರ್ ಇದ್ದಾಗ ಅದು. ಸೊ ಕ್ಯಾನ್ಸರ್ ಅನ್ನು ಕೂಡಲೇ ಆಪರೇಟ್ ಮಾಡಿದರೆ ಮಾತ್ರ ಅವನು ಬದುಕ್ತಾನೆ. ಇಲ್ಲಾದ್ರೆ 10 ವರ್ಷಗಳೇ ಅವನು ಜಾಮೀನು ತಗೊಂಡು ಮತ್ತೆ ಪಾಕಿಸ್ತಾನ್ ಅಂತ ಹೇಳ್ಕೊಂಡು ಓಡಾಡ್ತಾನೆ. ಬಹಳ ಮಹತ್ವದ ವಿಚಾರ ಅಂತಂದ್ರೆ ಕಾನೂನಿನಲ್ಲಿ ಪ್ರಕ್ರಿಯೆ ಬದಲಾವಣೆ ಆಗಬೇಕು, ಕೂಡಲೇ ಶಿಕ್ಷೆ ಕೊಡುವಂತಹ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.